ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಿಬಲ್ ಎಸ್ ಸ್ಟಾಕ್ ಎಕ್ಸ್ಪ್ಲೋರರ್ KT Halli. Disclaimer: This is not an investment advice. All the contents of this video are for educational purpose only. Always do your own research before investing. ವೀಕ್ಷಕರೇ, ನಾನು ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯೂಚರ್ಸ್ ಆಫ್ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಅಂತ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ತಿಳಿಸ್ಕೊಡ್ತಾಯಿದ್ದೀನಿ ಯಾವ ಥರ ಅಂತ. ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಆಗಬೇಕಂದ್ರೆ ನಾವು ಫಾಲೋ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗಬೇಕಂದ್ರೆ ಖಂಡಿತವಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತದೆ ಮತ್ತು ಅದನ್ನು ಫಾಲೋ ಮಾಡಬೇಕು. ತುಂಬಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸಕ್ಸಸ್ ಆಗಬೇಕಂದ್ರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಏನೆಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನಾವು ಮೇಜರಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು 6 ಪಾಯಿಂಟ್ ಇದೆ. ಮೊದಲನೇದಾಗಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಒಂದು, ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನ್ ಅಂತ. ಸೊ ನೀವು ಇನ್ವೆಸ್ಟ್ ಮಾಡಿ ಅಥವಾ ಟ್ರೇಡಿಂಗ್ ಮಾಡಿ, ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇನ್ವೆಸ್ಟ್ ಮಾಡೋದರ ಬಗ್ಗೆ ಫೋಕಸ್ ಮಾಡುವಂಥವರು ಆಗಿ ಇನ್ವೆಸ್ಟ್ ರೂಪದಲ್ಲಿ ಇದನ್ನು ನೋಡೋಣ. ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕಂದ್ರೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ಡಿಸಿಪ್ಲಿನ್ ಆಲ್ಸೋ. ವೆಲ್ತ್ ಕ್ರಿಯೇಷನ್ನು ಓವರ್ನೈಟ್ ಆಗಲ್ಲ. ಅಲ್ಲಿ ತಿಳ್ಕೊಂಡಿರ್ಬೇಕಾಗಿರೋದು ಅದು ಲಾಂಗ್ ಟರ್ಮಲ್ಲಿ ಆಗೋದು. ವೆಲ್ತ್ ಕ್ರಿಯೇಷನ್ನು 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ, ಮತ್ತು ಇಲ್ಲ ಒಂದು 6 ತಿಂಗಳಿಗೆ, ಇಲ್ಲ 1 ವರ್ಷಕ್ಕೆ, 2 ವರ್ಷಕ್ಕೆ ಆಗುತ್ತೆ ಅನ್ನೋದು ತುಂಬ ಕಷ್ಟ. ಅದಕ್ಕಾಗಿ ಪೇಷನ್ಸಿಂದ ಕಾಯಬೇಕು ಮತ್ತು ಡಿಸಿಪ್ಲಿನಿಂದ ಇನ್ವೆಸ್ಟ್ಮೆಂಟು ಮಾಡಬೇಕು. ಆಗ ಮಾತ್ರ ನಾವು ಸಕ್ಸಸ್ ಆಗಲಿಕ್ಕೆ ಸಹಾಯವಾಗುತ್ತೆ. ಇನ್ ಕೇಸ್ ನೀವು ಓವರ್ನೈಟೇ ಇಲ್ಲ ನೆಕ್ಸ್ಟ್ ಮಂತೇ ನಾವು ಶ್ರೀಮಂತರಾಗಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದರೆ ಅದು ನೀವು ಮಾಡ್ತಾ ಇರುವಂಥ ಒಂದು ದೊಡ್ಡ ತಪ್ಪಾಗಿರುತ್ತೆ. ಓಕೆನಾ? ಏಕೆಂದರೆ ಅಲ್ಲಿ ಒಂದೇ ತಿಂಗಳಲ್ಲೇ ನೀವು ಇನ್ವೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಯಾರು ನಮ್ಮ ಇಡೀ ಹಿಸ್ಟ್ರಿಯಲ್ಲೇ ಇಲ್ಲ ಅನಿಸುತ್ತೆ ಅದು. ಸೊ ಅದು ಆಗಿರೋದು ದೇವರೇ ಇರ್ಬೋದು ಅನಿಸುತ್ತೆ. ಸೊ ನಿಮಗೆ ಮಾರ್ಕೆಟ್ ಸರಿಯಾದ ಡೆಸ್ಟಿನೇಷನ್ ಅಲ್ಲ. ನೀವು ಬೇರೆ ಯಾವುದಾದ್ರೂ ಒಂದು ನೋಡ್ಕೋಬೋದು. ಯಾಕಂದರೆ ಮಾರ್ಕೆಟಲ್ಲಿ ನೀವು ಯಾರನ್ನೇ ನೋಡಿ ವೆಲ್ತ್ ಕ್ರಿಯೇಟ್ ಮಾಡಿರೋರು ಅಥವಾ ಸಕ್ಸಸ್ಫುಲ್ ಇನ್ವೆಸ್ಟರ್ಗಳನ್ನು ಅವರು ಅರ್ನ್ ಮಾಡಿರೋದು ಲಾಂಗ್ ಟರ್ಮ್ನಲ್ಲಿ. ಶಾರ್ಟ್ ಟರ್ಮ್ನಲ್ಲಂತೂ ಆಗೋದಕ್ಕೆ ಚಾನ್ಸೇ ಇಲ್ಲ, ಅದಾಗೋದು ಇಲ್ಲ. ಸೊ ಒಂದು ಉತ್ತಮ ವೆಲ್ತ್ ಕ್ರಿಯೇಷನ್ ಆಗಬೇಕಂದ್ರೆ ಲಾಂಗ್ ಟರ್ಮ್ನಲ್ಲಿ ಮಾತ್ರ ಆಗಿರುತ್ತೆ. ಲಾಂಗ್ ಟರ್ಮ್ ಇರಬೇಕಂದ್ರೆ ಮೊದಲನೇದಾಗಿ ಪೇಷನ್ಸಿಂದ ಕಾಯಬೇಕು, ಎರಡನೇದಾಗಿ ಡಿಸಿಪ್ಲಿನ್ನಿಂದ ಇನ್ವೆಸ್ಟ್ ಮಾಡಬೇಕು. ನೀವು ಇದೇ ಅಲ್ಲ, ಯಾವುದೇ ಒಂದು ಕೆಲಸ ತೊಗೊಂಡ್ರೂ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟು ಮತ್ತು ಅದಕ್ಕೆ ಡಿಸಿಪ್ಲಿನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಅವಾಗಳ್ದು ನೋಡಿಕೊಂಡು ಏನಾಗ್ತಾಯಿದೆ, ಏನು ಮಾಡಬೇಕು, ಮುಂದೆ ಏನಾಗುತ್ತೆ, ಸೊ ಇವನ್ನೆಲ್ಲ ತಿಳ್ಕೊಂಡು ನಾವು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಒಂದು ಉತ್ತಮವಾದಂಥ ಒಂದು ಸೊ ಇವನು ಇದ್ದ ನೋಡಪ್ಪ, ಈ ಥರ ಮಾಡಿದ್ದ, ಸೊ ಇವನೊಬ್ಬ ಒಂದು ಒಳ್ಳೆ ಅಂದರೆ ಒಂದು ಉದಾಹರಣೆಯಾಗಿ ತೊಗೊತಾರೆ, ಒಂದು ಎಕ್ಸಾಂಪಲ್ ಆಗಿ. ಇಲ್ಲಾಂದರೆ ಬೇರೆ ಥರ ಒಂದು ಎಕ್ಸಾಂಪಲ್ಲು ಕೊಡ್ತಾರೆ ಅವರು. ನೋಡಪ್ಪ ಇವ್ರು ಹಿಂಗಿದ್ರು, ಇವ್ರು ಹಿಂಗಾದರು ಅನ್ನೋ ಥರ. ಓಕೆನಾ? ಸೊ ಇದರಲ್ಲಿ 2 ಆಪ್ಷನ್ಸ್ ಇದೆ. ಸೊ ಇದಕ್ಕೆ ಪೇಷನ್ಸು ಮತ್ತು ಡಿಸಿಪ್ಲಿನ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಸೊ ಎಲ್ಲರೂ ಗಮನವಿಟ್ಟು ಅದನ್ನು ಮಾಡಿದಾಗ ಮಾತ್ರ ಸೊ ನೀವೊಂದು ಯಾವುದೇ ಒಂದು ಕೆಲಸ ಆಗಲಿ ಅದನ್ನು ಪೇಷನ್ಸು ಮತ್ತು ಡಿಸಿಪ್ಲಿನಿಂದ ಮಾಡಿದಾಗ ಮಾತ್ರ ಇದಾಗುತ್ತೆ. ಸೆಕೆಂಡನೇ ಪಾಯಿಂಟ್ ಯಾವುದಂದರೆ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕಂದ್ರೆ ರಿಸರ್ಚ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಜಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬಿಟ್ಟು ಸುದ್ದಿಯಲ್ಲಿರೋ ಯಾವುದೋ ಒಂದು ಸ್ಟಾಕ್ಗಳನ್ನ ಬೈ ಮಾಡೋದು, ಅವನು ಹೇಳ್ದ ಅಂತ ಒಂದು ಬೈ ಮಾಡೋದು, ಮತ್ತು ಸ್ವಲ್ಪ ಆ ಸುದ್ದಿ ಇದೆ, ಈ ಸುದ್ದಿ ಇದೆ, ಅದು ಬೈ ಮಾಡು, ಇದು ಬೈ ಮಾಡು ಅಂತ ಹೇಳ್ತಾರೆ ಅಂತಂದಾಗ ಅದನ್ನು ಬೈ ಮಾಡೋದು. ಅದರಿಂದ ನೀವೇನು ಮಾಡಬೇಕು ಅಂತ ಫೋಕಸ್ ಮಾಡಬೇಕಾಗಿರೋದು ಆ ಕಂಪನಿಯ ಫಂಡಮೆಂಟಲ್ಸ್ ಮತ್ತು ಅದನ್ನು ರಿಸರ್ಚ್ ಮಾಡಬೇಕು. ಫಂಡಮೆಂಟಲ್ಸ್ನ ರಿಸರ್ಚ್ ಮಾಡಬೇಕು. ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿದೆ ಮತ್ತು ಯಾವ ಹಿಸ್ಟ್ರಿ ಅಂದರೆ ಅದರ ಹಿಸ್ಟ್ರಿ ತೆಗಿಬೇಕು. ಒಂದು ಒಳ್ಳೆಯ ವೆಲ್ತ್ನ ಕ್ರಿಯೇಟ್ ಮಾಡುವಂಥ ಇದೆಯಾ ಇಲ್ವಾ, ಕೆಪಬಿಲಿಟಿ ಮತ್ತು ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಮತ್ತು ಕಂಪನಿಯ ಪ್ರಾಡಕ್ಟ್ಸ್ ಯಾವ ರೀತಿ ಇದೆ, ಆ ಪ್ರಾಡಕ್ಟ್ಸ್ 10 ವರ್ಷದ ಡಿಮ್ಯಾಂಡ್ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾಗುತ್ತೆ. ಅಥವಾ ಕಂಪನಿ ಹೊಸ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದೆಯಾ ಇಲ್ವಾ, ಸೊ ಅದು ಸೇಲ್ಸ್ ಆಗ್ತಾಯಿದೆಯಾ ಇಲ್ವಾ,
ಸೊ ಅವ್ರಿಗೆ ಸೇಲ್ಸ್ ಮಾಡೋದು ಕೆಪಬಿಲಿಟಿ ಇದೆಯಾ ಇಲ್ವಾ, ಸೊ ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಮತ್ತು ಇದರಲ್ಲಿ ರ್ಯಾಂಡಮ್ ಆಗಿ ಸ್ಟಾಕ್ಸ್ನ ಬೈ ಮಾಡಬೇಡಿ. ಅಂದರೆ ಒನ್ಸ್ ಮಾರ್ಕೆಟಲ್ಲಿ ಸೆಂಟಿಮೆಂಟ್ ಚೇಂಜ್ ಆಯಿತು ಅಂದರೆ, ಡೌನ್ಗೆ ಶುರುವಾಯಿತು ಅಂದರೆ ನೀವು ಅವಾಗ ಏನು ಮಾಡ್ತೀರಿ, ಪ್ಯಾನಿಕ್ ಆಗಿಬಿಡ್ತೀರಿ. ಆಗ ನೀವು ಸೆಲ್ ಬಟನ್ನ ಒತ್ತೀರಿ. ಆದರೆ ನೀವು ಆ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡಿದ್ದೀರಂದರೆ, ಆ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ಎಲ್ಲನೂ ಗೊತ್ತಿದೆ, ಆ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿದೆ, ಅದು ಕಂಪ್ನಿಯ ಪ್ರಾಡಕ್ಟ್ ಬಗ್ಗೆ ಗೊತ್ತಿದೆ ಅಂದಾಗ ಏನಾಗುತ್ತೆ, ಆ ಕಂಪ್ನಿ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡುತ್ತೆ ಅಂತ ನೀವು ಧೈರ್ಯವಾಗಿರ್ತೀರ ಮತ್ತು ಅದನ್ನ ಹೋಲ್ಡ್ ಮಾಡ್ತೀರ. ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪ್ನಿಗಳ ವೆಲ್ತ್ ಕ್ರಿಯೇಟ್ ಅದು ಪಕ್ಕ. ಕಂಪ್ನಿ ಸ್ಟ್ರಾಂಗ್ ಆಗಿದ್ದು, ಒಳ್ಳೆ ಸ್ಟೇಬಲ್ ಆಗಿತ್ತು ಅಂದರೆ, ಸೊ ಅದು ಇಮ್ಮಿಡಿಯೇಟ್ಲಿ ಕಮ್ ಬ್ಯಾಕ್ ಮಾಡಿಬಿಡುತ್ತೆ, ಬೇಗನೆ ಕಮ್ ಬ್ಯಾಕ್ ಮಾಡುತ್ತೆ. ಸೊ ಇದರಿಂದ ಒಳ್ಳೆ ಫಂಡಮೆಂಟಲ್ಸ್ನ ಚೆಕ್ ಮಾಡಿ ನೀಟಾಗಿ. ಸೊ ನಾವು ಅವಾಗ ಫಂಡಮೆಂಟಲ್ಸ್ ಇದಕ್ಕೆ ಮಾತ್ರ ಫೋಕಸ್ ಮಾಡಬೇಕಾಗುತ್ತೆ. ಆಗ ಮಾಡಿದಾಗ ಏನಾಗುತ್ತೆ, ನಮಗೆ ಧೈರ್ಯ ಇರುತ್ತೆ. ಸೊ ಇಮಿಡಿಯೇಟ್ಲಿ ನಾವು ಸೆಲ್ ಮಾಡೋದು, ಇಲ್ಲ ಅಂದರೆ ಅದನ್ನು ಕೆಳಗಡೆ ಬಿದ್ದೈತಿ ಬೈ ಮಾಡೋ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಬೈ ಮಾಡೋದು. ಸೊ ದಿಸ್ ಈಸ್ ನಾಟ್ ಎ ಗುಡ್. ನಾವು ಆ ಕಂಪ್ನಿದು ಏನಿದೆ ಪ್ರಾಡಕ್ಟ್ಸು, ಯಾವ ಥರ ಇದೆ, ಏನೇನಿದೆ, ಸೊ ಅವನ್ನೆಲ್ಲ ಡೀಟೇಲಾಗಿ ಚೆಕ್ ಮಾಡಬೇಕು. ಆ ಥರ ಇರುವಂಥ ವೆಲ್ತ್ ಕ್ರಿಯೇಟ್ ಮಾಡುವಂಥ ಫಂಡಮೆಂಟಲ್ ಆಗಿ ಇರುವಂಥ ಕಂಪ್ನಿಗಳನ್ನ ಬೈ ಮಾಡೋದು. ಅದೇ ಫಂಡಮೆಂಟಲ್ ವೀಕ್ ಇರುವಂಥ ಕಂಪ್ನಿಗಳೇನು ಮಾಡ್ತವೆ, ವೆಲ್ತ್ ಕ್ರಿಯೇಟ್ ಮಾಡೋದಿಲ್ಲ, ಅವು ಡೆಸ್ಟ್ರಾಯ್ ಮಾಡ್ತಾವೆ. ಹಾಗೆ ನಾವು ಫೋಕಸ್ ಮಾಡಬೇಕಾಗಿರೋದು ವೆಲ್ತ್ ಯಾವುದು ಜಾಸ್ತಿ ಇದೆ ಅಂದರೆ ಫಂಡಮೆಂಟಲ್ಸ್ದು ಟೋಟಲ್ ಎಲ್ಲ ಪಿನ್ ಟು ಪಿನ್ ಚೆಕ್ ಮಾಡಬೇಕು. ಯಾಕೆಂದರೆ ನಾನು ಹಳೆ ವೀಡಿಯೋಸಲ್ಲಿ ನಾನು ನಿಮ್ಗೆ ತೋರಿಸಿನಿ ಯಾವ ಥರ ಚೆಕ್ ಮಾಡಬೇಕು ಅಂತ. ಸೊ ಆ ಥರ ಹೋಗಿ ನೀಟಾಗಿ ಒನ್ ಬೈ ಒನ್ ಅಂದರೆ ROE, ROC, PE ಮತ್ತು FI ಎಷ್ಟು ಜನ ಇದ್ದಾರೆ, ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ. ಸೊ ಇವನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ಕೊತ ಬಂದಾಗ ಏನಾಗುತ್ತೆ, ನಿಮಗೆ ಅದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಮತ್ತು ಅದರದ್ದು ಸೇಲ್ಸ್ ಗ್ರೋತ್ ಯಾವ ಥರ ಇದೆ, ರೆವಿನ್ಯೂ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ, ಇಯರ್ ಆನ್ ಇಯರ್ ಎಷ್ಟೈತಿ, ಕ್ವಾರ್ಟರ್ಲಿ ಎಷ್ಟೈತಿ. ಸೊ ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ನ ನಾವು ನೋಡ್ಕೊತ ಬಂದಾಗ ಸೊ ಆವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಹೋಗೋಣ. ಮೂರನೇದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್. ಇದಂತೂ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಜನ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬೋದಿಲ್ಲ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇದು ನಿಮ್ಮ ವೆಲ್ತನ್ನು ಕ್ರಿಯೇಟ್ ಮಾಡೋದು ಅಥವಾ ಡೆಸ್ಟ್ರಾಯ್ ಮಾಡೋದು. ಸೊ ಇದರಿಂದ ಡಿಸೈಡ್ ಮಾಡುವಂಥ ಒಂದು ಮುಖ್ಯವಾದ ಒಂದು ಪಾಯಿಂಟ್ ಇದೆ ರಿಸ್ಕ್ ಮ್ಯಾನೇಜ್ಮೆಂಟು. ಏಕೆಂದರೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನು, ಅದರ ಮೇಲೆ ರಿಸ್ಕ್ನ ತೆಗೆದುಕೊಳ್ಬೇಕು. ಅಂದರೆ ಡೈವರ್ಸಿಫೈ ಮಾಡಬೇಕಾಗುತ್ತೆ. ಎಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಜಾಸ್ತಿ ರಿಸ್ಕ್ ಇರೋ ಕಡೆ ಮಾಡಬೇಕಾ, ಕಡಿಮೆ ರಿಸ್ಕ್ ಇರೋ ಕಡೆ ಮಾಡಬೇಕಾ. ಸೊ ಅದನ್ನೆಲ್ಲ ನೋಡಿಕೊಂಡು ಸೊ ನಾವು ರಿಸ್ಕ್ನ ಮ್ಯಾನೇಜ್ಮೆಂಟ್ನ ತೆಗೆದುಕೊಳ್ಬೇಕಾಗುತ್ತೆ. ರಿಸ್ಕ್ ಇರುವ ಕಡೆ ಅಂತಂದರೆ, ಇವಾಗ ನಿಮಗೆ ಒಂದು ಚಿಕ್ಕದೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಿಮ್ಮ ಹತ್ರ ಇರುವಂಥ ದುಡ್ಡಿಗೆ ಎಷ್ಟು ಕಳ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಲ್ಲ, ಅದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದು ಹೋದ್ರೋಲಿ ಬಿಡಪ್ಪ ಅನ್ನೋ ಥರ ಇರುವಂಥ ಒಂದು ಇದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನಾವು ಅದನ್ನು ಉಳಿಸ್ಕೋಬೇಕು ಅಂತಂದಾಗ ಅವಾಗ ನಿಮ್ಗೆ ಎಲ್ಲಿ ಕಡಿಮೆ ರಿಸ್ಕ್ ಇದೆ, ಸೊ ಅದನ್ನು ನೋಡಿಕೊಂಡು ಆ ಸ್ಟಾಕುಗಳಿಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಅಂದರೆ ಮ್ಯೂಚುವಲ್ ಫಂಡ್ಸಾ ಇಲ್ಲ ಸ್ಟಾಕ್ಸಾ, ಯಾವ್ಯಾವ ಕಂಪ್ನಿದು. ಸೊ ಇನ್ನೊಂದೇನೆಂದರೆ ನಾವು ತಿಳ್ಕೊತ ಹೋಗ್ಬೇಕು, ಇದೇ ಕಂಪ್ನಿನ, ಸೊ ಈ ಕಂಪ್ನಿ ಬಿಟ್ಟರೆ ಬೇರೆ ಕಂಪ್ನಿ ಇಲ್ವಾ, ಇದಾವೆ ಬೇಜಾನಿದೆ. 6500 ಸ್ಟಾಕ್ಸ್ ಇದೆ, ಅದಕ್ಕಿಂತನೂ ಜಾಸ್ತಿ ಇದೆ. ಸೊ ಆ ಥರ ನೀವು ನೋಡಿಕೊಂಡು ಯಾವ್ಯಾವ ಕಂಪ್ನಿ ಚೆನ್ನಾಗಿದೆ, ಯಾವ್ಯಾವುದು ಸಿಚುವೇಷನ್ಗೆ ಏನೇನು ಆಗ್ತಾಯಿದೆ, ಸೊ ಅವನ್ನೆಲ್ಲ ನೋಡಿಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಇಷ್ಟೇ ಸಿಂಪಲ್ಲಾಗಿ, ಅದೇ ಯಾವಾಗಲೇ ಹೇಳಿದ್ನಲ್ಲ, ನಾವು ಎಷ್ಟು ದುಡ್ಡನ್ನು ಕಳ್ಕೊಳ್ಬೇಕು ಅನ್ನೋದೊಂದು ಇದೆಯಲ್ಲ, ಅದು ಕಳ್ಕೊಂಡ್ರೆ ನಮಗೇನು ಆಗಲ್ಲ ಅನ್ನೋ ಥರ ಇರುವಂಥವ್ರು ಸೊ ಹೆಚ್ಚಿನ ರಿಸ್ಕ್ನ ತೊಗೋಬೋದು. ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ, ಲಾಂಗ್ ಟರ್ಮ್. ವೆಲ್ತ್ ಯಾವಾಗಲೂ ಬಿಲ್ಡ್ ಆಗೋದು ಲಾಂಗ್ ಟರ್ಮಲ್ಲಿ, ಶಾರ್ಟ್ ಟರ್ಮಲ್ಲಿ ಅಲ್ಲ. ಲಾಂಗ್ ಟರ್ಮ್ ಫೋಕಸ್ ಇರಬೇಕು ಮತ್ತು ಪೇಷನ್ಸ್ ಮತ್ತು ಡಿಸಿಪ್ಲಿನ್, ಇವು ಮೂರು ಇರಲೇಬೇಕು. ಸಕ್ಸಸ್ಫುಲ್ ಇನ್ವೆಸ್ಟರ್ ಲಾಂಗ್ ಟರ್ಮ್ಗೆ ಫೋಕಸ್ ಮಾಡ್ತಾರೆ. ಶಾರ್ಟ್ ಟರ್ಮ್ ಮತ್ತು ಆ ಕಡೆ ಈ ಕಡೆ ಇದು ಅಂದರೆ, ಇವಾಗ ಮಾರ್ಕೆಟ್ ಬಿತ್ತು, ಸೊ ನೆಕ್ಸ್ಟ್ ಏನಪ್ಪ ಮಾಡೋದು ಅನ್ನೋ ಥರ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಹೆಚ್ಚು ಫಂಡಮೆಂಟಲ್ಸ್ ಕಡೆ ಗಮನವನ್ನು ಹರಿಸುತ್ತಾರೆ. ಓಕೆನಾ.
ಶಾರ್ಟ್ ಟರ್ಮ್ ಏನಾದರೂ ಸ್ಟಾಕ್ ಕೆಳಗಡೆ ಹೋತು ಅದನ್ನು ಅವರು ಆಪರ್ಚುನಿಟಿಯಾಗಿ ಬಳಸ್ಕೊಳ್ತಾರೆ. ಮೇಯ್ನ್ ಏನಕ್ಕೋಸ್ಕರ ಸ್ಟಾಕ್ ಬಿತ್ತು, ಸೊ ಅದನ್ನು ನೋಡಿಕೊಂಡು ಮತ್ತು ಸೇಲ್ಸ್ ಯಾವ ಥರ ಇದೆ, ಗ್ರೋತ್ ಯಾವ ಥರ ಆಗ್ತಾಯಿದೆ, ಏನು ಮಾಡ್ತಾರೆ, ಸೊ ಅಂಥವನ್ನೆಲ್ಲ ನೋಡಿಕೊಂಡು ಆವಾಗ ಬೈ ಮಾಡ್ತಾರೆ. ನಾವು ಫೋಕಸ್ ಮಾಡಬೇಕಾಗಿರೋದು ಅಷ್ಟೇ, ಸ್ಟಾಕ್ ಡೌನ್ ಆಯಿತು ಅಂತ ಪ್ಯಾನಿಕ್ ಆಗೋದಲ್ಲ. ಕಂಪನಿಯ ಫಂಡಮೆಂಟಲ್ ಸರಿಯಾಗಿದೆಯಾ, ಸೊ ಏನಾರ ಪ್ರಾಬ್ಲಮ್ ಅವಶ್ಯಕತೆ ಇಲ್ಲ, ಇದು ಒಂದು ಆಪರ್ಚುನಿಟಿ. ಸಕ್ಸಸ್ಫುಲ್ ಇನ್ವೆಸ್ಟರು ಆಗೇನು ಮಾಡ್ತಾನೆ, ಆಪರ್ಚುನಿಟಿಯಾಗಿ ಲಾಂಗ್ ಟರ್ಮ್ ಫೋಕಸ್ ಇಟ್ಕೊಂಡು ಶಾರ್ಟ್ ಟರ್ಮ್ನಲ್ಲಿ ಬಿದ್ದಾಗ ಅದನ್ನು ಬೈ ಮಾಡಿಕೊಂಡು ಆವ್ರೇಜ್ ಮಾಡಿಕೊಂಡು ಇಲ್ಲ ಏನೋ ಒಂದು ರೆಡಿ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಸೊ ಅರ್ಥ ಮಾಡ್ಕೊಂಡು ಅವನು ಮುಂದುವರಿತಾನೆ. ಈ ಥರ ನಾವು ಸ್ಟಾಕ್ಸ್ನ ಬೈ ಮಾಡಬೇಕು. ಸೊ ಮಾರ್ಕೆಟ್ ಪ್ಯಾನಿಕ್ ಯಾವುದು, ಇವಾಗ ವಾರ್ ಯುಕ್ರೇನ್ ಮತ್ತು ಇದು ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಯಿತು. ಸೊ ಆವಾಗ ಒಂದು ಸ್ವಲ್ಪ ಸ್ಟಾಕ್ಸ್ ಬಿದ್ದವು. ಮತ್ತು ತಿರ್ಗಾ ಟ್ರಂಪ್ ಟ್ಯಾಕ್ಸ್ ವಾರ್ ಆಯಿತು, ಆವಾಗೂ ಬಿತ್ತು. ಸೊ ಇಂಥವನ್ನೆಲ್ಲ ಆಪರ್ಚುನಿಟಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಸೊ ಅಂದರೆ ಒಂದೇ ಸಾರ್ತಿನೇ ಹಾಕೋದಲ್ಲ, ಬಿದ್ದುಬಿಡ್ತಪ್ಪ ಸ್ಟಾಕು ಅಂತೇಳಿ ಇರೋವರ ಅಮೌಂಟ್ ಎಲ್ಲ ಮತ್ತು ತಿರ್ಗಿ ಬಿತ್ತಲ್ಲ ಅವಾಗ ಏನು ಮಾಡೋದು. ಸೊ ಅದಕ್ಕೆ ಸ್ವಲ್ಪ ಇದು ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಕಂಟಿನ್ಯೂಯಸ್ ಲರ್ನಿಂಗ್. ಸೊ ಮಾರ್ಕೆಟಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಪ್ರತಿದಿನ ನಿಮ್ಮ ನಾಲೆಡ್ಜ್ ಕೂಡ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ಸೊ ಕಂಟಿನ್ಯೂಯಸ್ ಆಗಿ ವಿಷಯಗಳನ್ನು ತಿಳ್ಕೊಳ್ತಾ ಇರಬೇಕಾಗುತ್ತೆ. ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಷ್ಟು ಹೆಚ್ಚು ಸಂಪಾದನೆಯನ್ನು ಮಾಡ್ಬೋದು. ಮಾರ್ಕೆಟಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಿದ್ದಾವೆ, ಆ ಡೆವಲಪ್ಮೆಂಟ್ಗಳ ತಕ್ಕಂತೆ ನಾವು ಬದಲಾಗ್ತಾ ಇದ್ದೀವಾ ಇಲ್ವಾ, ಸೊ ಏನೇನು ಮಾಡಬೇಕು, ಸೊ ಸ್ಟೇ ಅಪ್ಡೇಟೆಡ್. ಅಂದರೆ ಇವಾಗ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ಇರಾನ್ ಮತ್ತು ಯುಕ್ರೇನು ಮತ್ತು ಟ್ರಂಪ್ ಟ್ಯಾರಿಫು, ಸ್ಟೇ ಅಪ್ಡೇಟೆಡ್ ಅಂತ ನ್ಯೂಸ್ನ ಕ್ಯಾಚ್ ಮಾಡ್ಕೊತ ಹೋಗ್ಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಸೊ ಇದರಿಂದ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗ್ಬೇಕು. ಯಾವ್ದಾದ್ರು ನ್ಯೂಸ್ ಇದೆಯಾ, ಇಲ್ಲ ಕಂಪ್ನಿ ನ್ಯೂಸ್ ಏನೋ ಪ್ರಾಬ್ಲಮ್ ಆಗಿದೆಯಾ, ಕಂಪ್ನಿಯಲ್ಲಿ ಏನೋ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತಾ, ಇದರಿಂದ ಏನು ಎಫೆಕ್ಟ್ ಆಗುತ್ತೆ, ಸೊ ಅಲ್ಲೇನೋ ಪ್ರಾಬ್ಲಮ್ ಆಗ್ತಾಯಿದೆಯಾ, ಸೊ ಸೇಲ್ಸ್ ಏನೋ ಕಡಿಮೆ ಆಗಿದೆಯಾ, ಹಿಂದಿನ ಸೇಲ್ಸ್ಗೂ ಈ ಕ್ವಾರ್ಟರ್ಲಿಗೂ ನೆಕ್ಸ್ಟ್ ಕ್ವಾರ್ಟರ್ಗೂ ಏನೋ ಡಿಫ್ರೆನ್ಸ್ ಇದೆಯಾ. ಸೊ ಈ ಥರದವೆಲ್ಲ ಅಪ್ಡೇಷನ್ ತೊಗೊತಾ ಇರಬೇಕು. ನಾವು ಸುಮ್ಮನೆ ಬೈ ಮಾಡಿ ಇಟ್ಬಿಡೋದಲ್ಲ. ಸೊ ಇದು ಏನಂದರೆ ಬೇಸಿಕ್ ನಾಲೆಜನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾನೆ. ಇದೇನಪ್ಪ ಇವರು ಮೊದಲಿಂದನೂ ಇದೇ ಥರನೇ ಹೇಳ್ಕೊಂಡು ಬರ್ತಾಯಿದ್ದಾರೆ ಅಂತಲ್ಲ. ಸೊ ಇದು ಇಂಪಾರ್ಟೆಂಟು, ಅಂದರೆ ಅಪ್ಡೇಟ್ ಆಗ್ತಾನೇ ಇರಬೇಕು. ಇವಾಗ ಮೊಬೈಲ್ ನೋಡ್ರಿ ಅಪ್ಡೇಟ್ ಕೇಳುತ್ತಾ, ವಾಟ್ಸಪ್ ಅಪ್ಡೇಟ್ ಕೇಳ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಎಮೋಷನಲ್ ಕಂಟ್ರೋಲ್ ಅಂತ ಬರುತ್ತೆ. ಸೊ ಎಮೋಷನಲ್ ಕಂಟ್ರೋಲ್ ಓಕೆನಾ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಕ್ಸಸ್ಸನ್ನು ಡಿಸೈಡ್ ಮಾಡಬಹುದು. ಪ್ಯಾನಿಕ್ ಆರ್ ಭಯ ಬಿದ್ದು ಆ ಶೇರ್ನ ಸೆಲ್ ಮಾಡೋದು ಅಥವಾ ಬೈ ಮಾಡುವಂಥ ಎಮೋಷನ್ ಕಂಟ್ರೋಲ್ ಮಾಡಿದರೆ ಆ ರೀತಿಯ ನಿರ್ಧಾರಗಳು ಬರುವುದಿಲ್ಲ. ಯಾವುದಾದ್ರೂ ಒಂದು ಸುದ್ದಿಯನ್ನು ನೋಡಿ ಸ್ಟಾಕನ್ನು ಬೈ ಮಾಡುವುದಾಗಲಿ ಅಥವಾ ಸೆಲ್ ಮಾಡುವುದಾಗಲಿ ಮಾಡುವುದಿಲ್ಲ. ಫಂಡಮೆಂಟಲ್ನ ನೋಡಿ ಡಿಸೈಡ್ ಮಾಡಿರುತ್ತೇವೆ. ಎಮೋಷನ್ ಕಂಟ್ರೋಲ್ ಅಂದರೆ ಅದೇ. ಇವಾಗ ಯಾರೋ ಒಬ್ಬನು ಹೇಳ್ದ, ಏನೋ ಅವನು ಹೇಳ್ದ, ಇವನು ಹೇಳ್ದ, ಸೊ ಅವನ್ನೆಲ್ಲ ಬಿಡಬೇಕು. ಯಾವ್ದು ಫಂಡಮೆಂಟಲ್ ಇದೆ ಅದು ನೋಡಬೇಕು, ಬೈ ಮಾಡಬೇಕು. ನಮಗೆ ಸರಿಯಾಗಿ ವಿಚಾರಗಳು ಗೊತ್ತಿದ್ದಾಗ ಕಂಪನಿಯ ಎಲ್ಲ ಫಂಡಮೆಂಟಲ್ನ ನೋಡಿದ್ದೇವೆ, ಅದರ ಉತ್ಪನ್ನಗಳನ್ನು ನೋಡಿದ್ದೇವೆ, ಆ ಕಂಪನಿಯ A to Z ತಿಳಿದುಕೊಂಡಿದ್ದೇವೆ ಅಂತ ಆದರೆ ಆವಾಗ ಎಂಥ ಸಿಚುಯೇಷನ್ ಬಂದರೂ ಕೂಡ ಭಯ ಪಡೋದಿಲ್ಲ. ಕರೆಕ್ಟಾ? ಅದಂತೂ ಪಕ್ಕ. ಅತಿ ಆಸೆಗೂ ಒಳಗಾಗೋದಿಲ್ಲ. ವಿಷಯ ಗೊತ್ತಿಲ್ಲ ಅಂದರೆ ಸಹಜವಾಗಿ ಭಯ ಎಲ್ಲರಿಗೂ ಆಗುತ್ತದೆ. ನಿಮ್ಗೆ ಯಾವುದೇ ಒಂದು ವಿಷಯ ಗೊತ್ತಿಲ್ಲ ಅನ್ನೋ ಮತ್ತು ಎಲ್ಲರಿಗೂ ಪಕ್ಕ ಭಯ ಆಗೇ ಆಗುತ್ತಲ್ವ. ಇವಾಗ ನಿಮ್ಗೊಂದು ಅಡುಗೆ ಮಾಡೋಕೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಅಡುಗೆ ಮಾಡೋಕೆ ಹೋಗಪ್ಪ ನೀವು ಭಯ ಪಟ್ಕೊಂಡು ಅಡುಗೆ ಮಾಡ್ತೀರಾ. ಇಲ್ಲ ಯಾವನ್ನ ಬೇರೆ ಕೆಲಸ ಸೈಕಲ್ ತುಳಿಯೋಕೆ ಹೋಗಪ್ಪ ಅಂತಂತ ಕೊಟ್ಟರೆ ಅದು ಸೇಮ್ ಒಂದು ಎಕ್ಸಾಂಪಲ್. ಕರೆಕ್ಟಲ್ಲ? ಸ್ಕೂಟಿ ಎಂದು ಓಡಿಸ್ತಿದ್ದಾನು, ಸ್ಕೂಟಿ ಕೊಟ್ಟರೆ ಓಡಿಸೋಕ್ಕಾಗುತ್ತಾ? ಅವನು ಭಯ ಪಟ್ಕೊಂಡೇ ಓಡಿಸ್ತಾನೆ. ಗೊತ್ತಿದ್ದರೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾನೆ. ಇವುಗಳನ್ನು ಯಾರು ತಿಳಿದುಕೊಂಡು ಫಾಲೋ ಮಾಡ್ತಾರೋ ಅಂದರೆ ಸೊ ಇವು ಒಂದೊಂದು ಕೂಡ ಸಂಬಂಧವನ್ನು ಹೊಂದಿರ್ತವೆ. ಇವಾಗ ಪೇಷನ್ಸ್ ಆಗಲಿ, ಸೊ ಡಿಸಿಪ್ಲಿನ್ ಆಗಲಿ, ಎಲ್ಲನೂ ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ಇವುಗಳನ್ನು ಯಾರು ತಿಳ್ಕೊಂಡು ಫಾಲೋ ಮಾಡ್ತಾರಲ್ಲ, ಈ ಏನು 6 ಇದಾವಲ್ಲ, ಇಷ್ಟು 6ಅನ್ನು ಯಾರು ತಿಳ್ಕೊಂಡು ಫಾಲೋ ಮಾಡ್ತಾರಲ್ಲ ಅವರು ಈ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ವೆಲ್ತ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದೊಂದು ಒಳ್ಳೆ ಇಂಪಾರ್ಟೆಂಟು. ಸೊ ಈ ಥರ ಒಂದು ಕಡೆ ನೀಟಾಗೆಲ್ಲ ಚೆಕ್ ಮಾಡಿರಿ, ಚೆನ್ನಾಗಿ ಇನ್ಕಮ್ನ ಮಾಡಿ
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಯಾವುದಾದ್ರು ನಿಮಗೆ ಯಾವುದನ್ನ ಸ್ಟಾಕ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕಾಮೆಂಟ್ ಮಾಡಿ. ಸೊ ಆ ಸ್ಟಾಕ್ಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.